ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೈವಿ ಬೇಸ್ಡ್ ಕ್ಲಾಸಿಫೈಯರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಟಿಯು 2025 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನೇ ತಗೊಂಡಿದ್ದೀನಿ. ಸೊ ಜಸ್ಟ್ 3 ಸ್ಟೆಪ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಮಗೆ ಒಂದು ಟ್ರೈನಿಂಗ್ ಡೇಟಾ ಸೆಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡಿಕೊಂಡು ಹೊಸ ಇನ್ಸ್ಟೆನ್ಸ್ ಅಥವಾ ಹೊಸ ನ್ಯೂ ಡೇಟಾ ಸೆಟ್ಗೆ ನಾವು ಆನ್ಸರ್ ಅನ್ನ ಬರೀಬೇಕು. ನೋಡಿ ಇಲ್ಲಿ ಕಲರ್, ಟೈಪ್, ಒರಿಜಿನ್. ಸೊ ಈ ಮೂರನ್ನ ನಾವೇನಂತ ಕರಿತೀವಿ ಅಟ್ರಿಬ್ಯೂಟ್ಸ್. ಸೊ ಇಲ್ಲಿ ಸ್ಟೋಲನ್ ಆಗಿದೆಯೋ ಇಲ್ವೋ ಇದನ್ನ ಏನಂತ ಕರಿತೀವಿ ರಿಸಲ್ಟ್. ಸೊ ಇಲ್ಲಿ ಟೋಟಲ್ 3 ಅಟ್ರಿಬ್ಯೂಟ್ಸ್ ಇರೋದು, ಕಲರ್, ಟೈಪ್ ಮತ್ತೆ ಒರಿಜಿನ್. ಸೊ ಇವಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೊಸ ಡೇಟಾ ಸೆಟ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಕಲರ್ ಏನಿದೆ ರೆಡ್, ಟೈಪ್ ಏನಿದೆ SUV, ಒರಿಜಿನ್ ಏನಿದೆ ಡೊಮೆಸ್ಟಿಕ್ ಇದೆ. ಈಗ ನಾನು ರಿಸಲ್ಟ್ ಅನ್ನ ಪ್ರಿಡಿಕ್ಟ್ ಮಾಡಬೇಕು, ಸ್ಟೋಲನ್ ಆಗಿದೆಯೋ ಇಲ್ವೋ, ನೋ ಆರ್ ಎಸ್, ಯೂಸಿಂಗ್ ದಿಸ್ ಟ್ರೈನಿಂಗ್ ಡೇಟಾ ಸೆಟ್ ಫಾರ್ ದಿಸ್ ನ್ಯೂ ಡೇಟಾ ಸೆಟ್ ಆರ್ ದಿ ನ್ಯೂ ಇನ್ಸ್ಟೆನ್ಸ್. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ನಂಬರ್ 1, ಪ್ರಯರ್ ಪ್ರೊಬ್ಯಾಬಿಲಿಟಿನ ಕಂಡುಹಿಡಿಬೇಕು. ಪ್ರಯರ್ ಪ್ರೊಬ್ಯಾಬಿಲಿಟಿ. ಸೊ ಪ್ರಯರ್ ಪ್ರೊಬ್ಯಾಬಿಲಿಟಿ ಅಂತ ಅಂದ್ರೆ ಏನು? ಸಿಂಪಲ್. ಇಲ್ಲಿ ಎಸ್ ಎಷ್ಟಿದಾವೆ, ಇಲ್ಲಿ ನೋ ಎಷ್ಟಿದೆ ಅಂತಂದ್ರೆ ಎಸ್ ಗೆ ಪ್ರೊಬ್ಯಾಬಿಲಿಟಿ ಎಷ್ಟಿದೆ, ನೋಗೆ ಎಷ್ಟು ಪ್ರೊಬ್ಯಾಬಿಲಿಟಿ ಅಂತ ಏನು. ಸೊ ಎಸ್ ಗೆ ಎಷ್ಟು ಪ್ರೊಬ್ಯಾಬಿಲಿಟಿ ಇದೆ, ನೋಗೆ ಎಷ್ಟು ಪ್ರೊಬ್ಯಾಬಿಲಿಟಿ ಇದೆ ಅಂತ ಡಿಸ್ಕಸ್ ಮಾಡಬೇಕು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ವಿಲ್ ಬಿ ಈಕ್ವಲ್ ಟು, ಸೊ ಟೋಟಲ್ ಎಷ್ಟು ಇನ್ಸ್ಟೆನ್ಸ್ ಗಳಿರೋದು 1 ಇಂದ 10 ಅಂತಂದ್ರೆ ಟೋಟಲ್ 10 ಇರೋದು. ಸೊ ಡಿವೈಡೆಡ್ ಬೈ 10. ಇದರಲ್ಲಿ ಎಷ್ಟು ಎಸ್ ಗಳಿದಾವೆ? 1, 2, 3, 4, 5. ಸೊ ಟೋಟಲ್ 5 ಎಸ್ ಗಳಿದಾವೆ. ಸೊ 5 ಡಿವೈಡೆಡ್ ಬೈ 10 ಅಂತಂದ್ರೆ ಎಷ್ಟಾಗುತ್ತೆ? 0.5. ಸರಿನಾ? ನೆಕ್ಸ್ಟ್ ಅದೇ ರೀತಿ ಪಿ ಆಫ್ ನೋ ಅನ್ನ ಕಂಡುಹಿಡಿಯೋಣ. probability of no will be equal to whole divided by 10. ಯಾಕೆ? ಟೋಟಲ್ 10 ಇನ್ಸ್ಟೆನ್ಸ್ ಇರೋದು. ನೋ ಎಷ್ಟಿದಾವೆ? 1, 2, 3, 4, 5. ಸೊ 5 ಡಿವೈಡೆಡ್ ಬೈ 10 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 0.5. ಸೊ 0.5 ಪ್ಲಸ್ 0.5 ಏನಂತೆ 1. ಸೊ ಟೋಟಲ್ ಪ್ರೊಬ್ಯಾಬಿಲಿಟಿ ನಿಮಗೆ ಎಷ್ಟಕ್ಕೆ ಈಕ್ವಲ್ ಆಗಬೇಕು? 1 ಗೆ ಈಕ್ವಲ್ ಆಗಬೇಕು. ಸೊ ಇವಾಗ ನಾವು ಪ್ರಯರ್ ಪ್ರೊಬ್ಯಾಬಿಲಿಟಿನ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ಅಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿನ ಕಂಡುಹಿಡಿಬೇಕಂತೆ. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಸೊ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಫಾರ್ ಈಚ್ ಅಂಡ್ ಎವ್ರಿ ಅಟ್ರಿಬ್ಯೂಟ್. ಸೊ ಟೋಟಲ್ ಎಷ್ಟು ಅಟ್ರಿಬ್ಯೂಟ್ ಇರೋದು? ಕಲರ್, ಟೈಪ್, ಒರಿಜಿನ್. ಸೊ ಟೋಟಲ್ 3 ಅಟ್ರಿಬ್ಯೂಟ್ಸ್ ಇದಾವೆ. 3ಗೂ ಕೂಡ ನಾವು ಡಿಫರೆಂಟ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಮೊದಲಿಗೆ ಕಲರ್ ಅನ್ನ ತಗೊಳ್ಳೋಣ. ಕಲರ್. ಸೊ ಕಲರ್ಗೆ ಎಸ್ ಅಥವಾ ನೋ ಅಂತ ಅಂದ್ರೆ ಔಟ್ಪುಟ್ ಏನ್ ಬರ್ಬೋದು? ಕಲರ್ಗೆ ಎಸ್ ಬರ್ಬೋದು ಅಥವಾ ನೋ ಬರ್ಬೋದು. ಸೊ ಕಲರ್ ಯಾವ್ಯಾವ ಇರೋದು? ರೆಡ್ ಇದೆ, ಯೆಲ್ಲೋ ಇದೆ. ಸೊ ಎರಡೇ ಇರೋದು. ಸೊ ರೆಡ್ ಮತ್ತೆ ಯೆಲ್ಲೋ. ಸೊ ಇವಾಗ ಫಿಲ್ ಮಾಡ್ತಾ ಹೋಗಿ, ಟೇಬಲ್ ತರ ಮಾಡ್ಕೊಳ್ಳಿ. ಸೊ ಪ್ರೊಬ್ಯಾಬಿಲಿಟಿ ತರನೇ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಪ್ರೊಬ್ಯಾಬಿಲಿಟಿ ತರ ನಾವಿಲ್ಲಿ ಫಿಲ್ ಮಾಡಬೇಕು ಅಂತಂದ್ರೆ ನೋಡಿ, ರೆಡ್ ಎಷ್ಟಿದಾವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1, 2, 3, 4, 5. ಸೊ ಟೋಟಲ್ ರೆಡ್ ಎಷ್ಟಿರೋದು? 5. ಸೊ ಟೋಟಲ್ ಅದರಿಂದ ನಾವು ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಬೈ 5, ಡಿವೈಡ್ ಬೈ 5. ಸೊ ಈ ರೆಡ್ ಗಳಿದಾವಲ್ಲ, ಇದರಲ್ಲಿ ಎಸ್ ಎಷ್ಟಿದೆ, ಇದರಲ್ಲಿ ನೋ ಎಷ್ಟಿದೆ ನೋಡಿ. ರೆಡ್ ಅಲ್ಲಿ ಎಸ್ 1, ನೆಕ್ಸ್ಟ್ 2 ಇದೆ, ನೆಕ್ಸ್ಟ್ 3. ಸೊ ರೆಡ್ ಇದ್ದು ಎಸ್ ಇರುವಂತವು ಎಷ್ಟಿದಾವೆ? 3 ಇದೆ. ಸೊ 3 ಡಿವೈಡೆಡ್ ಬೈ 5. ನೆಕ್ಸ್ಟ್ ರೆಡ್ ಇದ್ದು ನೋ ಇರುವಂತವು ಎಷ್ಟಾಗಿರ್ತವೆ? 5ರಲ್ಲಿ 3 ಎಸ್ ಇದಾವೆ ಅಂತಂದ್ರೆ ಇನ್ನೆರಡು ಉಳ್ಕೊಂಡು, ಸೊ ಅವೇನಾಗಿರ್ತವೆ? ನೋ ಆಗಿರ್ತವೆ ಅಷ್ಟೇ. ನೆಕ್ಸ್ಟ್ ಎಲ್ಲನ ಹುಡುಕ್ರಿ. ಸೊ ಈಗ ಟೋಟಲ್ ಎಷ್ಟು ಇನ್ಸ್ಟೆನ್ಸ್ ಇತ್ತು? 10 ಇನ್ಸ್ಟೆನ್ಸ್ ಇತ್ತು. ಅದರಲ್ಲಿ 5 ರೆಡ್ ಇದಾವೆ ಅಂತಂದ್ರೆ ಇನ್ನು 5 ಎಲ್ಲೋ ಇರ್ತಾವಲ್ವಾ ನೋಡಿ. ಇಲ್ಲಿ 1, 2, 3, 4, 5. ಸೊ 5 ಎಲ್ಲೋಗಳಿದೆ. ಸೊ ಡಿವೈಡೆಡ್ ಬೈ 5, ಡಿವೈಡೆಡ್ ಬೈ 5. ಸೊ ಇವಾಗ ಯೆಲ್ಲೋ ಅಲ್ಲಿ ಎಸ್ ಎಷ್ಟು, ಯೆಲ್ಲೋ ಅಲ್ಲಿ ನೋ ಎಷ್ಟು? ಸೊ ಯೆಲ್ಲೋ ಇಲ್ಲಿರೋದು. ಸೊ ನೋ ಎಷ್ಟಿದಾವೆ? 1, 2, 3. ಸೊ ಟೋಟಲ್ 3 ನೋಗಳಿದಾವೆ ಯೆಲ್ಲೋ ಅಲ್ಲಿ. ಸೊ 3 ನೋ ಇದೆ ಅಂತಂದ್ರೆ ಇನ್ನು ಉಳಿದಿರುವಂತದ್ದು 2 ಏನಾಗಿರುತ್ತೆ? ಎಸ್ ಆಗಿರುತ್ತೆ. ಎಸ್ ಮತ್ತೆ ಎಸ್. ಸೊ ಇವಾಗ ಮೊದಲನೇದು ಕಂಡೀಷನಲ್ ಪ್ರೊಬಬಿಲಿಟಿಯನ್ನ ಬರ್ದಿದ್ದೀವಿ. ಯಾವುದಕ್ಕೆ? ಕಲರ್ಗೆ. ನೆಕ್ಸ್ಟ್ ಟೈಪ್ಗೆ ಹೋಗೋಣ. ಟೈಪ್. ಸೊ ಟೈಪ್ಗೂ ಕೂಡ ಎಸ್ ಮತ್ತೆ ನೋ ಇರುತ್ತೆ. ಈಗ ಟೈಪ್ ಅಲ್ಲಿ 2 ಯಾವ್ಯಾವ ಇರೋದು? ಸ್ಪೋರ್ಟ್ಸ್ ಇದೆ ಮತ್ತೆ SUV ಇದೆ. ಸೊ ಫಸ್ಟ್ ಸ್ಪೋರ್ಟ್ಸ್, ನೆಕ್ಸ್ಟ್ SUV. ಸೊ ಇದಕ್ಕೂ ಕೂಡ ಟೇಬಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈಗ
ಸ್ಪೋರ್ಟ್ಸ್ ಎಲ್ಲೆಲ್ಲಿದ್ದಾವೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ 1 2 3 4 5 6. ಸೊ ಟೋಟಲ್ 6 ಇದಾವೆ ಸ್ಪೋರ್ಟ್ಸ್. ಸೊ ಡಿವೈಡ್ ಇಟ್ ಬೈ 6. ಸೊ ಈಗ 6 ಸ್ಪೋರ್ಟ್ಸ್ ಗಳಿದಾವಲ್ಲ, ಅದರಲ್ಲಿ ಎಸ್ ಎಷ್ಟು ನೋ ಎಷ್ಟು. ಸೊ ಎಸ್ ಗಳು ಎಷ್ಟಾಗ್ತವೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. 1 2 3 4. ಸೊ ಟೋಟಲ್ ಸ್ಪೋರ್ಟ್ಸ್ ಅಲ್ಲಿ 4 ಎಸ್ ಇದೆ. ಸೊ 6ರಲ್ಲಿ 4 ಹೋದ್ರೆ ಇನ್ನೆಷ್ಟು ಉಳಿತು 2. ಸೊ 2 ವಿಲ್ ಬಿ ನೋ. ನೆಕ್ಸ್ಟ್ ಎಸ್ ಸಿ ವಿಗೆ ನೋಡೋಣ ಇವಾಗ. ಸೊ ಎಸ್ ಸಿ ವಿ ಎಷ್ಟು ಉಳ್ಕೊಂಡು ಟೋಟಲ್ 10 ಅಲ್ಲಿ 6 ಆಲ್ರೆಡಿ ಸ್ಪೋರ್ಟ್ಸ್ ಯೂಸ್ ಮಾಡ್ಕೊಂಡಿದೆ ಅಂತಂದ್ರೆ ಇನ್ನ 4 ಮಾತ್ರ ಎಸ್ ಸಿ ವಿ. 1 2 3 4. ಸೊ ಡಿವೈಡೆಡ್ ಬೈ 4. ಸೊ ಈ 4ರಲ್ಲಿ ಎಸ್ ಎಷ್ಟು ನೋ ಎಷ್ಟು. ಸೊ ನೋ ಎಷ್ಟಿದಾವೆ 1 2 3. ಸೊ 3 ನೋ ಇದೆ ಮತ್ತೆ 1 ಎಸ್ ಇದೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಫಾರ್ ದಿ ಅಟ್ರಿಬ್ಯೂಟ್ ಒರಿಜಿನ್. ಸೊ ಇದಕ್ಕೂ ಕೂಡ ಎಸ್ ಇರುತ್ತೆ, ಇದಕ್ಕೂ ಕೂಡ ನೋ ಇರುತ್ತೆ. ಸೊ ಒರಿಜಿನ್ ಅಲ್ಲಿ ಡೊಮೆಸ್ಟಿಕ್ ಮತ್ತೆ ಇಂಪೋರ್ಟೆಡ್ ಅಂತ ಇದೆ. ಡೊಮೆಸ್ಟಿಕ್ ಮತ್ತೆ ಇಂಪೋರ್ಟೆಡ್, ಸರಿನಾ? ಸೊ ಈಗ ಟೋಟಲ್ ಇನ್ಸ್ಟೆನ್ಸ್ 10 ಇರೋದು, ಅದರಲ್ಲಿ ಡೊಮೆಸ್ಟಿಕ್ ಎಷ್ಟು ಟಿಕ್ ಮಾಡ್ಕೊಳ್ಳಿ. 1 2 3 4 5. ಸೊ ಟೋಟಲ್ ಎಷ್ಟಿರೋದು ನಮಗೆ ಡೊಮೆಸ್ಟಿಕ್ 5 ಇದೆ. ಸೊ ಡಿವೈಡೆಡ್ ಬೈ 5. ಸೊ ಈಗ ಡೊಮೆಸ್ಟಿಕ್ ಅಲ್ಲಿ ಎಷ್ಟು ಎಸ್ ಎಷ್ಟು ನೋ ಮಾರ್ಕ್ ಮಾಡ್ಕೊಳ್ಳಿ ಎಸ್ಸಿಗೆ. ಸೊ ಇವಾಗ ಎಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. 1 2. ಸೊ ಟೋಟಲ್ 2 ಮಾತ್ರ ನಮಗೆ ಏನಂತ ಬರ್ತಿರೋದು ಎಸ್ ಅಂತ. ಇನ್ನು ಉಳಿದಿರುವಂತ 3 ಏನಾಗುತ್ತೆ ನೋ ಆಗುತ್ತೆ. ನೋಡಿ ಇಲ್ಲಿ 1 2 ಮತ್ತೆ 3. ಸೊ 3 ನೋಗಳಿದೆ. ನೆಕ್ಸ್ಟ್ 5 ಆಲ್ರೆಡಿ ಡೊಮೆಸ್ಟಿಕ್ ಯೂಸ್ ಆಗಿದೆ ಅಂತಂದ್ರೆ ಟೋಟಲ್ 10 ಇನ್ಸ್ಟೆನ್ಸಸ್ ಅಲ್ಲಿ ಇನ್ನ ಎಷ್ಟು ಉಳ್ಕೊಂಡು 5 ಇನ್ಸ್ಟೆನ್ಸ್ ಮಾತ್ರ ಇಂಪಾರ್ಟೆಂಟ್. ಸೊ ಡಿವೈಡೆಡ್ ಬೈ 5. ಸೊ ಆ 5ರಲ್ಲಿ ಇಂಪಾರ್ಟೆಂಟ್ ಇರುವಂತವು ಯಾವು? 1 2 3 4 5 ಅಲ್ವಾ? ಸೊ ಇದರಲ್ಲಿ ಎಸ್ ಎಷ್ಟು ನೋ ಎಷ್ಟು. ಇಂಪಾರ್ಟೆಂಟ್ ಅಲ್ಲಿ ಇಂಪಾರ್ಟೆಂಟ್ ಅಲ್ಲಿ ಎಸ್ ಎಷ್ಟಿದಾವೆ? 1 2. ಸೊ ಟೋಟಲ್ 3. ಸೊ 3 ಆರ್ ಇಂಪಾರ್ಟೆಂಟ್ ಎಸ್. ನೆಕ್ಸ್ಟ್ ನೋ ಎಷ್ಟು ಉಳ್ಕೊಳ್ಳುತ್ತೆ? 2. ಯಾಕಂತಂದ್ರೆ 3 ಇದಾವೆ ಅಂತಂದ್ರೆ 5ರಲ್ಲಿ ಇನ್ನೆರಡು ಉಳಿದಿರೋದು ನೋ ಆಗಿದೆ. ಸೊ ಇವಾಗ ಲಾಸ್ಟ್ ಸ್ಟೆಪ್ ನಂಬರ್ 3. ಸೊ ಇವಾಗ ಏನ್ ಮಾಡಬೇಕು? ಅಪ್ಲೈ ದ ನೇವಿ ಬೇಸ್ ಕ್ಲಾಸಿಫೈಯರ್ ಅಲ್ಗಾರಿದಮ್. ಅಪ್ಲೈ ನೇವಿ ಬೇಸ್ ಕ್ಲಾಸಿಫೈಯರ್ ಅಲ್ಗಾರಿದಮ್. ಸೊ ಈಗ ನೋಡಿ ಸಿಂಪಲ್, ನೀಟಾಗಿ ಅರ್ಥ ಮಾಡ್ಕೋಬೇಕು. ನ್ಯೂ ಡೇಟಾ ಸೆಟ್ ಏನ್ ಕೊಟ್ಟಿದ್ದಾರೆ ಅದು ಎಸ್ ಅಥವಾ ನೋ ಅಂತ ನಾವು ಪ್ರಿಡಿಕ್ಟ್ ಮಾಡಬೇಕು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ಗಿವನ್ ಇನ್ಸ್ಟೆನ್ಸ್ ನ್ಯೂ ಡೇಟಾ, ಸರಿನಾ? ನ್ಯೂ ಡೇಟಾ ಅಥವಾ ನ್ಯೂ ಇನ್ಸ್ಟೆನ್ಸ್ ಅಂತ ತಗೋಬಹುದು. ಏನು? ಎಸ್ ಫಾರ್ ದಿ ಗಿವನ್. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ದ ನ್ಯೂ ಡೇಟಾ ಸೆಟ್. ಸೊ ಏನಾಗುತ್ತೆ? ಫಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಅನ್ನ ಬರೀಬೇಕು ಇಂಟು. ಸೊ ಸ್ಟಾರ್ ಇಂದ ನಾನು ತೋರಿಸ್ತಾ ಹೋಗ್ತೀನಿ. ಸ್ಟಾರ್ ಅಂತಂದ್ರೇನು? ಮಲ್ಟಿಪ್ಲಿಕೇಶನ್. ಸೊ ಫಸ್ಟ್ ಏನಿರೋದು ರೆಡ್. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ರೆಡ್. ನೋಡಿ ಇಲ್ಲಿ. ಸೊ ರೆಡ್ಗೆ ಎಸ್ಸಿನ ಪ್ರೊಬಬಿಲಿಟಿ ಎಷ್ಟಿದೆ? 3/5. ಸೊ ಅದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ನೆಕ್ಸ್ಟ್ ಏನು? ಎಸ್ ಯು ವಿ ಇರೋದು. ಸೊ ಎಸ್ ಆಫ್ ಎಸ್ ಯು ವಿ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ಡೊಮೆಸ್ಟಿಕ್, ಸರಿನಾ? ಸೊ ಇವಾಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಎಷ್ಟಿರೋದು 0.5 ಇಂಟು ಪ್ರೊಬ್ಯಾಬಿಲಿಟಿ ಫಾರ್ ಎಸ್, ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ರೆಡ್, ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ರೆಡ್ ಎಷ್ಟಿರೋದು 3/5 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ಎಸ್ ಯು ವಿ. ಸೊ ಎಸ್ ಯು ವಿಗೆ ಎಸ್ ಎಷ್ಟಿದೆ? 1/4 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ಡೊಮೆಸ್ಟಿಕ್. ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಫಾರ್ ಡೊಮೆಸ್ಟಿಕ್ ಈಸ್ 2/5. ಸೊ ಇದನ್ನ ಸಾಲ್ವ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಎಷ್ಟು ಬರುತ್ತೆ? 0.03 ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ನೋ ಫಾರ್ ದ ನ್ಯೂ ಡೇಟಾ ಸೆಟ್ ಅಥವಾ ನ್ಯೂ ಇನ್ಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ನೋ. ಸೊ ಎಲ್ಲೆಲ್ಲಿ ಎಸ್ ಇದೆ ಅಲ್ಲಿಗೆಲ್ಲ ನೋ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಜಾಗಕ್ಕೆ ಪ್ರೊಬ್ಯಾಬಿಲಿಟಿ ಆಫ್ ನೋ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ನೋ ಫಾರ್ ರೆಡ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ನೋ ಫಾರ್ ಎಸ್ ಯು ವಿ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ನೋ ಫಾರ್ ಡೊಮೆಸ್ಟಿಕ್. ಸೊ ಸಿಂಪಲ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವ್ಯಾಲ್ಯೂ.
ಪ್ರೊಬಬಿಲಿಟಿ ಆಫ್ ನೋ ಎಷ್ಟಿದೆ 0.5 ಇಂಟು ಪ್ರೊಬಬಿಲಿಟಿ ಆಫ್ ನೋ ಫಾರ್ ರೆಡ್. ಪ್ರೊಬಬಿಲಿಟಿ ಆಫ್ ನೋ ಫಾರ್ ರೆಡ್ ಎಷ್ಟಿದೆ 2 ಡಿವೈಡೆಡ್ ಬೈ 5 ಇಂಟು ಪ್ರೊಬಬಿಲಿಟಿ ಆಫ್ ನೋ ಫಾರ್ ಎಸ್ ಯು ವಿ. ಸೊ ನೋ ಫಾರ್ ಎಸ್ ಯು ವಿ ಎಷ್ಟಿದೆ 3 ಡಿವೈಡೆಡ್ ಬೈ 4 ಇಂಟು ಪ್ರೊಬಬಿಲಿಟಿ ಆಫ್ ನೋ ಫಾರ್ ಡೊಮೆಸ್ಟಿಕ್. ಪ್ರೊಬಬಿಲಿಟಿ ಆಫ್ ನೋ ಫಾರ್ ಡೊಮೆಸ್ಟಿಕ್ ಎಷ್ಟಿದೆ 3 ಡಿವೈಡೆಡ್ ಬೈ 5. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಬರುತ್ತೆ. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ 0.09. ಸೊ ಈಗ ನೀವೇನ್ ಮಾಡಬೇಕು ಅಂತಂದ್ರೆ ಇವೆರಡನ್ನು ಕೂಡ ಕಂಪೇರ್ ಮಾಡಬೇಕು. ಸೊ ಬಿಗ್ಗೆಸ್ಟ್ ವ್ಯಾಲ್ಯೂ ಯಾವುದು 0.03 ಅಥವಾ 0.09. 0.09. ಸೊ ಇವಾಗ ಏನಾಗುತ್ತೆ ಈ ನ್ಯೂ ಡೇಟಾ ಸೆಟ್ ಸ್ಟೋಲನ್ ಆಗಿದೆ ಇಲ್ವೋ? ನೋ, ಬಿಕಾಸ್ ದ ವ್ಯಾಲ್ಯೂ ಇಸ್ ಗ್ರೇಟರ್ ಫಾರ್ ನೋ. ಸೊ 0.09 ಗ್ರೇಟರ್ ವ್ಯಾಲ್ಯೂ ಆಗಿರೋದ್ರಿಂದ ನೋ, ಸ್ಟೋಲನ್ ಆಗಿಲ್ಲ ಅಂತ ಬರೀಬಹುದು. ಸೊ ಕನ್ಕ್ಲೂಷನ್ ಅನ್ನ ಇಲ್ಲಿ ಬರೀರಿ. ನ್ಯೂ ಡೇಟಾ ಸೆಟ್ ಅಥವಾ ನ್ಯೂ ಡೇಟಾ ಇನ್ಸ್ಟೆನ್ಸ್ belongs to no. ಇಷ್ಟೇ ಸಿಂಪಲ್. ಸೊ ಏನಂತ ಬರೀಬಹುದು? ನ್ಯೂ ಡೇಟಾ ಇನ್ಸ್ಟೆನ್ಸ್ ಬಿಲಾಂಗ್ ಟು ನೋ ಅಂತ ಬರೆದ್ರೆ ಆಯ್ತು. ಯಾಕಂತಂದ್ರೆ ನೋಗೆ ಪ್ರೊಬಬಿಲಿಟಿ ಜಾಸ್ತಿ ಇದೆ 0.09. ಇಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.